ವಾರಣಾಸಿಯಲ್ಲಿ ಮೋದಿಯವರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಇವತ್ತು ನಾಮಪತ್ರವನ್ನು ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ಮೂರನೇ ಬಾರಿ ವಾರಣಾಸಿಯಿಂದ ಕಂಟೆಸ್ಟ್ ಮಾಡ್ತಾ ಇರೋದು. ವಾರಣಾಸಿಯಲ್ಲಿ ಈಗ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ. नाम निर्देशित हुआ, ईश्वर की शपथ लेता, सत्य निष्ठा से प्रतिज्ञा करता कि मैं विधि द्वारा स्थापित भारत के संविधान प्रति सच्ची श्रद्धा और निष्ठा रखूंगा और मैं भारत की प्रभुता और अखंडता अक्षुण्ण रखूंगा। ಸೊ ಇದು ಒಂದೇ ಕಡೆಗಳಲ್ಲಿ ಪ್ರಧಾನಿಗಳು ಎದ್ದು ನಿಂತ್ಕೊಂಡು ಅಲ್ಲಿ ಯಾರು ಅಭ್ಯರ್ಥಿ ಇರ್ತಾರೋ ಅವ್ರು ಅಭ್ಯರ್ಥಿಯಾಗಿ ನಿಂತ್ಕೊಂಡು ಹೇಳ್ತಾರೆ. ಎದುರುಗಡೆಗಿರುವಂಥ ಡಿ ಸಿ ಅವರು ಕೂತಿರ್ತಾರೆ. ದ ಪವರ್ ಆಫ್ ಡಿ ಸಿ ಅನ್ನುವಂಥದ್ದನ್ನು ಇಲ್ಲಿ ನೋಡಬೇಕಾಗತ್ತೆ. ಇನ್ನೊಂದು ಕಡೆಗೆ ಈಗ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಯನ್ನು ಮಾಡಿ ಈಗ ಅವರು ಒಂದು ಪೂಜೆಯನ್ನು ಕೂಡ ಎಲ್ಲ ಸಲ್ಲಿಕೆಯನ್ನು ಮಾಡಿದ್ರು. ಇವತ್ತು ನಿನ್ನೆಯಿಂದಲೂ ಕೂಡ ಬೃಹತ್ ರೋಡ್ ಶೋಗಳನ್ನು ಮಾಡಿದರು. ಎಲ್ಲವೂ ಕೂಡ ಆಯಿತು ಪ್ರಧಾನಿ ನರೇಂದ್ರ ಮೋದಿಯವರದ್ದು. ಇವತ್ತು ಗಂಗಾ ನದಿಯಲ್ಲೂ ಕೂಡ ಅವರು ಸ್ನಾನವನ್ನು ಮಾಡಿದರು. ಅದಾದ ನಂತರ ಪೂಜೆಯನ್ನು ಮಾಡಿದರು. ಆಮೇಲೆ ನಾಮಪತ್ರವನ್ನು ಸಲ್ಲಿಕೆ ಮಾಡೋಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ ಬಂದು ಅಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಸೊ ಅಲ್ಲಿ ಅವರಿಗೆ ಶ್ರುತಿಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಇಬ್ಬರು ಕೂಡ ಬಂದಿದ್ದಾರೆ ಅವರ ಜೊತೆಗೆ. ಸೊ ಇವತ್ತು ನಾಮಪತ್ರ ಸಲ್ಲಿಕೆಯಾಗಿದೆ. ಈಗ ಈ ಹಂತದ ಚುನಾವಣೆ ಈಗ ಮತ್ತೊಂದು ನಡೆಯುತ್ತೆ. ಕಾಲಭೈರವೇಶ್ವರನಿಗೆ ಅವರ ಪೂಜೆಯನ್ನು ಸಲ್ಲಿಸಿ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದು. ಸೊ ಆ ಕಡೆಗೆ ಅಮಿತ್ ಶಾ ಅವರು ಕೂಡ ಇದ್ದರು, ರಾಜನಾಥ್ ಸಿಂಗ್ ಅವರು ಕೂಡ ಇದ್ದರು, ನಡ್ಡಾ ಅವರು ಕೂಡ ಇದ್ದರು, ಯೋಗಿ ಆದಿತ್ಯನಾಥ್ ಅವರು ಕೂಡ ಇದ್ದರು. ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಎಲ್ಲರನ್ನೂ ಒಳಗಡೆಗೆ ಬಿಡೋದಿಲ್ಲ, ಅವ್ರಿಗೆ ಮಾತ್ರ ಒಳಗಡೆಗೆ ಅವಕಾಶ ಕೊಡ್ತಾರೆ. ಹಾಗಾಗಿ ಈಗ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ನಿನ್ನೆ ಅಂತೂ ಅಭೂತಪೂರ್ವವಾದಂಥ ರೋಡ್ ಶೋವನ್ನು ಅವರು ಮಾಡಿದರು. ಈಶ್ವರನ ಹೆಸರಿನಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಲ್ಲಿ ಶಪಥವನ್ನು ತೆಗೆದುಕೊಳ್ಬೇಕಾಗತ್ತೆ. ನಾನು ಕೊಡುವಂಥ ಸಲ್ಲಿಕೆ ಮಾಡುವಂಥ ನಾಮಪತ್ರ ಏನಿದೆ ಅದು ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ಅಲ್ಲಿ ಈಶ್ವರನ ಹೆಸರಿನಲ್ಲಿ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. नाम निर्देशित हुआ, ईश्वर की शपथ लेता, सत्य निष्ठा से प्रतिज्ञा करता कि मैं विधि द्वारा स्थापित भारत के संविधान प्रति सच्ची श्रद्धा और निष्ठा रखूंगा और मैं भारत की प्रभुता और अखंडता अक्षुण्ण रखूंगा। ಸೊ ಇದು ನರೇಂದ್ರ ಮೋದಿಯವರು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದು. ವಾರಣಾಸಿಯಲ್ಲಿ ಅವರು ಮೂರನೇ ಬಾರಿಗೆ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತಾ ಇರುವಂಥದ್ದು. 2014ರಲ್ಲಿ ಮೊದಲನೇ ಬಾರಿಗೆ ಅವರು ವಾರಣಾಸಿಗೆ ಬಂದರು. ಆಗಲೂ ಕೂಡ ಹೇಳಿದರು, ಗಂಗಾ ಮಾತಾ ನನಗೆ ಇಲ್ಲಿ ಕರೆಸಿಕೊಂಡಿದ್ದಾಳೆ ಅಂತ ಹೇಳಿ. ನಾನಿಲ್ಲಿಗೆ ಬಂದಿಲ್ಲ, ನನ್ನನ್ನು ಇಲ್ಲಿಗೆ ಕಳುಹಿಸಿನೂ ಇಲ್ಲ, ನನಗೆ ಗಂಗಾ ಮಾತೆ ನನಗೆ ಕರೆಸಿಕೊಂಡಿದ್ದಾಳೆ ಅಂತ ಹೇಳ್ತಾರವರು. ಆ ಸಂದರ್ಭದಲ್ಲಿ 2014ರಲ್ಲಿ, 19ರಲ್ಲಿ ಒಮ್ಮೆ, ಮತ್ತೀಗ 2024ರಲ್ಲಿ ಒಮ್ಮೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಮೂರನೇ ಬಾರಿ ನಾಮಪತ್ರ, ಮೂರನೇ ಬಾರಿ ವಾರಣಾಸಿಯಿಂದ ಕಂಟೆಸ್ಟನ್ನು ಮಾಡ್ತಾ ಇದ್ದಾರೆ. ಹೇಗಿದೆ ಈ ಬಾರಿಯ ವಾರಣಾಸಿ? ನಿನ್ನೆಯಿಂದಲೂ ಕೂಡ ವಾರಣಾಸಿಯಲ್ಲಿದ್ದಾರೆ. ಯಾವ ರೀತಿಯಾಗಿದೆ ವಾರಣಾಸಿ ಈಗ? ಅರುಣ್, ಈಗಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಣಾಸಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. 11 ಗಂಟೆ 40 ನಿಮಿಷಕ್ಕೆ ನಾಮಪತ್ರ ಸಲ್ಲಿಸಬೇಕಾಗಿತ್ತು. 11 ಗಂಟೆ 50 ನಿಮಿಷಕ್ಕೆ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಈಗ ನಾಮಪತ್ರದ ಪರಿಶೀಲನೆ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಅವ್ರು ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಗಳೆಲ್ಲವೂ ಕೂಡ ಸರಿಯಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಕೂಡ ಈಗ ಚುನಾವಣಾ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಆದಲ್ಲಿ ಅವುಗಳನ್ನ ಒಪ್ಕೊಳ್ಳುವಂತ ರೀತಿಯಲ್ಲಿ ನಾವು ಮುಂದಿನ ಹಂತವನ್ನ ನೋಡಬಹುದು. ಇದಾದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿಂದ ಹೊರಗಡೆ ಬರ್ತಾರೆ. ಅಲ್ಲಿಗೆ ನಾಮಪತ್ರ ಸಲ್ಲಿಕೆಯ ಸಂಪೂರ್ಣವಾದಂತಹ ಪ್ರಕ್ರಿಯೆಗಳು ಕೂಡ ಎಲ್ಲವೂ ಮುಕ್ತಾಯ ಆಗುತ್ತೆ. ಇನ್ನು ವಾರಣಾಸಿಯ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಈ ಬಾರಿ ಇಟ್ಕೊಳ್ಳಲಾಗಿರುವಂತದ್ದು. ಯಾಕಂದ್ರೆ ಪ್ರಧಾನಮಂತ್ರಿಗಳು ಈಗ ವಾರಣಾಸಿಯಿಂದ ಮೂರನೇ ಬಾರಿಗೆ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ಅವರು ಮೂರನೇ ಬಾರಿಗೆ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಅವರು ಹ್ಯಾಟ್ರಿಕ್ ಸಾಧನೆಯನ್ನ ಮಾಡ್ತಾ ಇರುವಂತದ್ದು, ಪ್ರಧಾನಮಂತ್ರಿ ಹುದ್ದೆಗೆ ಮೂರನೇ ಬಾರಿಗೆ ಏರುವಂತ ಅವಕಾಶ ಕೂಡ ಇರುವಂತದ್ದು. ಹೀಗಾಗಿ ಸಾಕಷ್ಟು ದೊಡ್ಡ ನಿರೀಕ್ಷೆಗಳನ್ನ ವಾರಣಾಸಿಯ ಜನರು ಕೂಡ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಅವರನ್ನ
ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇದಾವೆ. ಬಿಜೆಪಿಯ ಆಂತರಿಕ ವಲಯದಲ್ಲಿ ಸುಮಾರು 7 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸ್ಥಳೀಯ ಮಟ್ಟದಲ್ಲಿ ಏನು ಕೆಲಸಗಳು ಕೂಡ ನಡೀತಾ ಇರುವಂತದ್ದು, ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಹುಮ್ಮಸ್ಸನ್ನ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹೀಗಾಗಿ ಬಹಳ ದೊಡ್ಡ ಅಂತರದಲ್ಲಿ ಈ ಬಾರಿ ಅವರು ಗೆಲುವು ಸಾಧಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅರುಣ್, ಓಕೆ ಶಬೀರ್, ಆದರೆ ಈ ಬಾರಿ ಎದುರಾಳಿಯಾಗಿ ಯಾರು ನಿಂತ್ಕೊಳ್ಳುತ್ತಾ ಇದ್ದಾರೆ ಮೋದಿ ಅವರ ವಿರುದ್ಧ? ಅರುಣ್, ಕಾಂಗ್ರೆಸ್ನ ಏನು ಅಜಯ್ ರಾಯ್ ಅನ್ನುವಂಥವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಉತ್ತರ ಪ್ರದೇಶನ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಅಜಯ್ ರಾಯ್ ಆಗಿದ್ದಾರೆ. ಕಳೆದ 2 ಬಾರಿ ಕೂಡ ಅಜಯ್ ರಾಯ್ ಅವ್ರ ವಿರುದ್ಧ ಸ್ಪರ್ಧೆಯನ್ನ ಮಾಡಿ ಸೋತಿದ್ರು. ಆದ್ರೆ ಈ ಬಾರಿಯ ವಿಶೇಷತೆ ಏನು ಅಂದ್ರೆ, ಕಳೆದ ಬಾರಿ ನಾವು ಗಮನಿಸ್ತಾ ಇದ್ವಿ, ಒಂದು ಮೈತ್ರಿ ಅನ್ನುವಂಥದ್ದು ಆಗಿರ್ಲಿಲ್ಲ. ಹೀಗಾಗಿ ಎಲ್ಲಾ ಪಕ್ಷಗಳು ಇಂಡಿವಿಜುವಲ್ ಆಗಿ ಸ್ಪರ್ಧೆಯನ್ನ ಮಾಡ್ತಿದ್ವು. ಹೀಗಾಗಿ ಮತಗಳ ವಿಭಜನೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಈ ಬಾರಿ ಇಂಡಿಯಾ ಒಕ್ಕೂಟದಿಂದ ಒಂದು ಪ್ರತಿನಿಧಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಈಗ ಸ್ಪರ್ಧೆಗೆ ಇಳಿಸಿರುವಂತದ್ದು. ಹೀಗಾಗಿ ಏನು ಎಸ್ಪಿಯ ಮತಗಳು ಕೂಡ, ಎಸ್ಪಿಯ ಬೆಂಬಲ ಕೂಡ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೂ ಕೂಡ ಒಂದಿಷ್ಟು ಶಕ್ತಿ ಬಂದಂತಾಗಿದೆ. ಆದಾಗ್ಯೂ ಕೂಡ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪ್ರಬಲವಾಗಿ ಪ್ರತಿಸ್ಪರ್ಧೆಯನ್ನು ಒಡ್ಡಬಲ್ಲರೆ ಅನ್ನುವಂತ ಅನುಮಾನಗಳು ಕೂಡ ಸದ್ಯಕ್ಕಿರುವಂತದ್ದು. ಹೀಗಾಗಿ ಬಿಜೆಪಿಯಲ್ಲಿ 7 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಈಗ ಇನ್ನಷ್ಟೇ ನಾಮಪತ್ರ ಸಲ್ಲಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಚುನಾವಣಾ ಕಣ ಒಂದಿಷ್ಟು ಬಿಸಿ ಏರುವಂತದ್ದು, ಯಾರಿಗೆ ಯಾವ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು. ಅರುಣ್, ಬಟ್ ಶಬೀರ್, ಈ ಬಾರಿ ಬಹಳ ಚರ್ಚೆಗೆ ಬರ್ತಾ ಇರುವಂಥ ವಿಚಾರ, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದ ರೀತಿಯಲ್ಲಿ ಕಾಶಿಯಲ್ಲೂ ಕೂಡ ವಿಶ್ವನಾಥನ ಭವ್ಯ ಮಂದಿರ ನಿರ್ಮಾಣ ಆಗಿಬಿಡುತ್ತೆ, ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥ ಆಸೆನೇ ತುಂಬ ಜನರಲ್ಲಿ ಇದೆಯಾ ಅಂತ ವಾರಣಾಸಿಯಲ್ಲಿ? ಸಹಜವಾಗಿ, ಯಾಕಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ಬಳಿಕ ಕಾಶಿಯ ವಿಶ್ವನಾಥ ದೇವಸ್ಥಾನ ಮತ್ತೆ ಮಥುರಾದ ಶ್ರೀಕೃಷ್ಣ ದೇವಸ್ಥಾನ ನಿರ್ಮಾಣದ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಈ ಹಿಂದೆಯೂ ಕೂಡ ಬಹಳಷ್ಟು ಬಾರಿ ಬಿಜೆಪಿ ಪ್ರಸ್ತಾಪವನ್ನ ಕೂಡ ಮಾಡಿರುವಂತದ್ದು. ಹೀಗಾಗಿ ಈ ಬಾರಿ 3ನೇ ಅವಧಿಗೆ ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ನಿರ್ಮಾಣ ಆಗ್ಬೋದು ಅನ್ನುವಂಥದ್ದು ಜನರಲ್ಲಿ ನಿರೀಕ್ಷೆ ಕೂಡ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ನಾವು ಗಮನಿಸಬಹುದು. ಅರುಣ್, ಈ ಹಿಂದೆ ಕಾಶಿ ಕಾರಿಡಾರ್ ಅನ್ನ ಮಾಡೋ ಮೂಲಕ ಗಮನ ಸೆಳೆಯುವಂತ ಕೆಲಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಯಾಕಂದ್ರೆ ಈ ಮುಂಚೆ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ಕಂಜೆಸ್ಟೆಡ್ ಆಗಿರುವಂತಹ ಪ್ರದೇಶದ ಮೂಲಕ ದೇವಸ್ಥಾನದ ಭೇಟಿಯನ್ನ ಮಾಡಬೇಕಾಗಿತ್ತು, ದರ್ಶನವನ್ನ ಪಡಿಬೇಕಾಗಿತ್ತು. ಆದ್ರೆ ಈಗ ಆ ಪರಿಸ್ಥಿತಿ ಅಲ್ಲಿಲ್ಲ. ದೊಡ್ಡದಾದಂತ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಿ ಬರುವಂತ ಶ್ರದ್ಧಾಳುಗಳಿಗೆ, ಭಕ್ತಾದಿಗಳಿಗೆ ಸುಲಭವಾಗಿ ದರ್ಶನ ಸಿಗುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಿರುವಂತದ್ದು. ಹೀಗಾಗಿ ದೇವಸ್ಥಾನದ ಜೀರ್ಣೋದ್ಧಾರವೂ ಕೂಡ ಮುಂದಿನ ದಿನಗಳಲ್ಲಿ ಆಗ್ಬೋದು ಅನ್ನುವಂತ ನಿರೀಕ್ಷೆಗಳು ಜನರಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಜನರು ಬೆಂಬಲಿಸುವಂತ ಸಾಧ್ಯತೆಗಳನ್ನ ಹೆಚ್ಚಾಗಿ ಕಾಣಬಹುದು ನಾವಿಲ್ಲಿ. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ವಾರಣಾಸಿಯಿಂದ 3ನೇ ಬಾರಿಗೆ ಕಂಟೆಸ್ಟನ್ನು ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 2 ಬಾರಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ. 3ನೇ ಬಾರಿಗೂ ಕೂಡ ಈಗ ಅಲ್ಲಿಂದನೇ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೇಗಾಗುತ್ತೆ, ಈಗ ಯಾವ ರೀತಿಯಾಗಿ ಆಗುತ್ತೆ, ಜನ ಏನು ನೋಡ್ತಾರೆ ಅನ್ನುವಂಥದ್ದು. ಅಲ್ಲಿ ಮುಂಚೆ ಇದ್ದಂಥ ಕಾಶಿಗೂ ಈಗಿರುವಂಥ ಕಾಶಿಗೂ ಅಭೂತಪೂರ್ವವಾದಂಥ ಬದಲಾವಣೆಗಳ ಅಲ್ಲಾಗಿರೋದು. ಹಾಗಾಗಿ ಈ ಬಾರಿ ಮತ್ತೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅಲ್ಲಿರುವಂತಹ ದೇವಸ್ಥಾನದ ಜೀರ್ಣೋದ್ಧಾರ ಆಗುತ್ತೆ ಈ ಬಾರಿ, ಮೂಲವಾಗಿರುವಂಥ ಜಾಗ ದೊಡ್ಡದಾಗಿ ಆಗುತ್ತೆ ಅಂತ ಹೇಳಿ ಭಾಳ ಕನಸುಗಳನ್ನು ಅನೇಕರು ಇಟ್ಕೊಂಡಿದ್ದಾರೆ. ಬಟ್ ಈ ಬಾರಿ ಆಗುತ್ತಾ ಆಗಲ್ವಾ ಗೊತ್ತಿಲ್ಲ. ಬಟ್ ಅವ್ರಿಗೀಗ ಅಲ್ಲಿರುವಂಥ ಜನ ಹೇಳ್ತಾ ಇರೋದು ಈ ಬಾರಿ ಅವ್ರನ್ನ ಗೆಲ್ಲಿಸೇ ಕಳಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ಅಲ್ಲಿರುವಂಥ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ INDIA ಕೂಟದಿಂದ ಕಾಂಗ್ರೆಸ್ಸಿಗೆ ಅಲ್ಲಿ ಟಿಕೆಟನ್ನು ನೀಡಲಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ಕಣಕ್ಕೆ ಇಳಿತಾ ಇದ್ದಾರೆ. ಇನ್ನುಳಿದಂಥ ಪಕ್ಷಗಳು ಯಾರು ನಮಗೆ ಬೇಕು ಅಂತ ಅಲ್ಲಿ ಕೇಳಿಲ್ಲ. ಕಾಂಗ್ರೆಸ್ಗೆ ಈ ಸೀಟನ್ನು ಅಲ್ಲಿ ಬಿಟ್ಟು ಕೊಟ್ಟಿದ್ದಾರೆ.